ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀರನ್ನ ನಾವು ಪ್ರತಿ ಬಾಡಿಗೆ 70% ನೀರು ನಮಗೆ ತುಂಬಾ ಅತ್ಯವಶ್ಯಕತೆ. ನೀರು ಅದನ್ನ ಕುಡಿದ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಿಮಗೆ ಇವತ್ತು ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನೀರಿನಲ್ಲಿ ನಾವು ತುಂಬಾ 50 ಒಳಗಡೆ ppm 50 ppm ಒಳಗಡೆ ಕಡಿಮೆ ಇದ್ರೆ ನೀರು TDS ನಮಗೆ 0 to 50 ಒಳಗಡೆ ಇದ್ರೆ ಅದು ಕುಡಿಯುವಂತ ಯೋಗ್ಯವಾದ ವಾಟರ್ ಅಲ್ಲ, ನೀರಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈ ನೀರಲ್ಲಿ ಮಿನರಲ್ಸ್ ಕಂಟೆಂಟ್ಸ್ ತುಂಬಾ ಇರಲ್ಲ, ಮಿನರಲ್ ಕಂಟೆಂಟ್ಸ್ ಇರೋದೇ ಇಲ್ಲ ನೀರಿನಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಇದರಲ್ಲಿ ಎಲ್ಲ ರಿವರ್ಸ್ ಮಾಡಿರುತ್ತೆ ನೀರು. ನಿಮಗೆ 50 ಒಳಗಡೆ ಇದ್ರೆ ನಿಮಗೆ ಏನಾಗುತ್ತೆ, ಮೂಳೆ ಕೂಡ ದಂತಕ್ಷಯ ಅಂತೀವಲ್ಲ, ದಂತಕ್ಷಯ ಆಗುವಂಥದ್ದು, ಮತ್ತೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಮತ್ತೆ ಬೋನ್ಸ್ ಮೂಳೆ ವೀಕ್ ಆಗುವಂಥದ್ದು, ಇಂಥ ಚಾನ್ಸಸ್ ತುಂಬಾ ಇದೆ ಇದರಲ್ಲಿ. ಸಡನ್ ಆಗಿ ನಿಮ್ಗೆ ಗೊತ್ತಾಗಲ್ಲ, ಬಟ್ ಇದು ಲೈಟ್ ಆಗಿ ಸ್ಲೋ ಪಾಯ್ಸನ್ ತರ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಮುಂದಕ್ಕೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಅದು. ಅದಕ್ಕೋಸ್ಕರ ನೀವು 50 ppm ಒಳಗಡೆ ನೀರನ್ನ ಕುಡಿಯೋದನ್ನ ಕಮ್ಮಿ ಮಾಡಿ. ಕುಡಿಯೋಕ್ಕೆ ನಮಗೆ ಯೋಗ್ಯವಾದ ಕುಡಿಯೋದು ವಾಟರ್ ಯಾವುದಪ್ಪ ಅಂತ ಹೇಳಿದ್ರೆ 50 to 150 ರೆಕಮೆಂಡ್ ಮಾಡೋದು ನಾವು. 50 to 150 ರೆಕಮೆಂಡ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ಅದರಲ್ಲಿ ಹೇರಳವಾದ ಮಿನರಲ್ಸ್ ಕಂಟೆಂಟ್ಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ ಎಲ್ಲ ಇರುತ್ತೆ ನೀರಿನಲ್ಲಿ. ಅದು ಯೋಗ್ಯವಾದ ವಾಟರ್ ಆಗಿರೋದ್ರಿಂದ ನೀವು ನೀರನ್ನ ತುಂಬಾ ಕುಡಿಬಹುದು. ತುಂಬಾ ನಮ್ಮ ಬಾಡಿಗೆ ಬೇಕಾಗಿರೋ ವಾಟರ್ನೇ ಅದು. ಓಕೆ ಸ್ನೇಹಿತರೆ, TDS ಅಂದ್ರೆ ಏನು, ppm ಏನು ಅಂದ್ರೆ ಏನು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಕೆಲವು ಜನಕ್ಕೆ ಗೊತ್ತಿದೆ, ಕೆಲವು ಜನಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ನೀವು ಒಂದು ವಿಡಿಯೋದಲ್ಲಿ ಮಾಡಾಕ್ತೀನಿ, ನೀವು ಅದ್ರ ಬಗ್ಗೆ ತಿಳ್ಕೋಬಹುದು ಮಾಹಿತಿನ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ಬರೋಗಂಟ ವೇಟ್ ಮಾಡಿ, ವಾಚ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.